ನಮಸ್ತೆ ಫ್ರೆಂಡ್ಸ್. ಹಿಂದಿನ ಅವಧಿಯಲ್ಲಿ ಸೈಕಾಲಜಿಗೆ ಸಂಬಂಧಪಟ್ಟಂತಹ 36 ಕ್ವಶನ್ಗಳನ್ನು ನೋಡಿಯಾಗಿದೆ. ಇವತ್ತಿನ ಅವಧಿಯಲ್ಲಿ ಅದರ ಮುಂದಿನ ಒಂದು ಕ್ವಶನ್ಸ್ಗಳನ್ನು ನೋಡ್ಕೊಳ್ತಾ ಹೋಗುವ. ಈಗಿನವರೆಗೆ ನಿಮಗೆ ಎಲ್ರಿಗೂ ವಿಷಯ ತಿಳಿದಿರ್ಬೋದು, ಸದ್ಯದಲ್ಲೇ ನೋಟಿಫಿಕೇಷನ್ ಆಗುತ್ತೆ, ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ ಆಗುತ್ತೆ ಅಂತ. ಸೊ ಹಾಗಾಗಿ ಎಲ್ಲರ ಒಂದು ಪ್ರಯತ್ನಗಳು ಭರದಿಂದ ಸಾಗಲಿ. ಎಲ್ಲರೂ ಆದಷ್ಟು ಬೇಗ ನೋಟ್ಸನ್ನು ರೆಡಿ ಮಾಡಿಕೊಂಡು ಅದನ್ನು ಓದಿ ಎಕ್ಸಾಮಿಗೆ ಒಳ್ಳೆ ರೀತಿಯಾಗಿ ಪ್ರಿಪೇರ್ ಆಗಿ ನಿಮಗೆ ಆ ಒಂದು ಕನಸಿದೆಯೋ ಆ ಒಂದು ಜಾಬನ್ನು ಪಡಿಬೇಕು ಅಂದ್ಕೊಂಡು ಅದೆಲ್ಲರಿಗೂ ದೊರಕುವಂಥ ಆಗಲಿ ಅಂದ್ಕೊಂಡು ಹಾರೈಸ್ತಾ ಮುಂದಿನ ಒಂದು ಕ್ವಶನ್ ಆನ್ಸರನ್ನು ನೋಡ್ಕೊಳ್ತಾ ಹೋಗುವ. ಇಲ್ಲಿ 37ನೇ ಕ್ವಶನ್ ಆಗಿ, ಮತ್ತೋರ್ವ ವ್ಯಕ್ತಿಯನ್ನು ಕ್ರಮಬದ್ಧವಾಗಿ ಅವಲೋಕಿಸುವುದನ್ನು ಡ್ಯಾಶ್ ಎನ್ನುತ್ತೇವೆ. ಮತ್ತೋರ್ವ ವ್ಯಕ್ತಿ ಅಂತ ಹೇಳಿದ್ರೆ ಇಲ್ಲಿ ಮೊದಲನೇ ಒಂದು ವ್ಯಕ್ತಿ ಇರ್ತಾನೆ. ಈ ಒಂದು ವ್ಯಕ್ತಿ ಮತ್ತೋರ್ವ ವ್ಯಕ್ತಿಯ ವರ್ತನೆಯನ್ನು ಕ್ರಮಬದ್ಧವಾಗಿ ಇಲ್ಲಿ ನೋಡ್ಕೊಳ್ಳಿ, ಕ್ರಮಬದ್ಧವಾಗಿ ಅವಲೋಕಿಸುವುದನ್ನು ಡ್ಯಾಶ್ ಎನ್ನುತ್ತೇವೆ. ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ: ವ್ಯಕ್ತಿ ಅಧ್ಯಯನ, ವ್ಯಕ್ತಿನಿಷ್ಠ ವೀಕ್ಷಣೆ, ಅಂತರ್ವೀಕ್ಷಣೆ, ವಸ್ತುನಿಷ್ಠ ವೀಕ್ಷಣೆ. ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಇನ್ನೋರ್ವ ವ್ಯಕ್ತಿಯನ್ನು ಕ್ರಮಬದ್ಧವಾಗಿ ಅವಲೋಕಿಸ್ತಾನೆ. ಇದು ಒಂದು ಯಾವ ವೀಕ್ಷಣೆ ಅಂತ ಕೇಳಿದ್ದಾರೆ. ಇಲ್ಲಿ ವ್ಯಕ್ತಿ ಅಧ್ಯಯನ, ಅಂತರ್ವೀಕ್ಷಣೆನ, ವ್ಯಕ್ತಿನಿಷ್ಠ ವೀಕ್ಷಣೆನ, ವಸ್ತುನಿಷ್ಠ ವೀಕ್ಷಣೆನ ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಆಗಿದೆ ಇದು ವಸ್ತುನಿಷ್ಠ ವೀಕ್ಷಣೆಯಾಗಿದೆ. ಯಾಕೆ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಇನ್ನೋರ್ವ ವ್ಯಕ್ತಿಯನ್ನು ಕ್ರಮಬದ್ಧವಾಗಿ ಅವಲೋಕಿಸುವುದು, ಇದು ವಸ್ತುನಿಷ್ಠ ವೀಕ್ಷಣೆಗೆ ಉದಾಹರಣೆಯಾಗಿದೆ. ಆಮೇಲೆ ಮುಂದಿನ ಕ್ವಶನ್ ಆಗಿ 38ನೇ ಕ್ವಶನ್, ಒಬ್ಬ ವ್ಯಕ್ತಿಯ ಚಟುವಟಿಕೆಗಳನ್ನು ಬಹಿರಂಗವಾಗಿ ಕಂಡು ಅವುಗಳ ಕಾರಣ ಮತ್ತು ಪರಿಣಾಮಗಳನ್ನು ಕಲ್ಪಿಸುವಿಕೆಯನ್ನು ಡ್ಯಾಶ್ ಎನ್ನುವರು. ಒಬ್ಬ ವ್ಯಕ್ತಿಯ ಚಟುವಟಿಕೆಗಳನ್ನು ಬಹಿರಂಗವಾಗಿ ಅಂತ ಹೇಳಿದರೆ ಓಪನ್ ಆಗಿ ಅವುಗಳನ್ನು ಕಂಡು ಅವುಗಳ ಕಾರಣ ಮತ್ತು ಪರಿಣಾಮಗಳನ್ನು ಕಲ್ಪಿಸುವಿಕೆಯನ್ನು ಡ್ಯಾಶ್ ಎನ್ನುವರು ಅಂತ ಕೇಳಿದ್ದಾರೆ. ಇಲ್ಲಿ ಇದಕ್ಕೆ ಆಪ್ಷನ್ಸ್ ಇವೆ ನೋಡಿ: ವೀಕ್ಷಣೆ, ಅಂತರಾವಲೋಕನ, ಅನುಗಮನ, ಪ್ರಯೋಗ. ಯಾವುದಾಗಿದೆ ಇಲ್ಲಿ? ಒಬ್ಬ ವ್ಯಕ್ತಿಯ ಚಟುವಟಿಕೆಗಳನ್ನು ಬಹಿರಂಗವಾಗಿ, ಗೊತ್ತಿಲ್ಲದೆ ಅಲ್ಲ, ಗೊತ್ತಿದ್ಕೊಂಡು ಬಹಿರಂಗವಾಗಿ ಕಂಡು ಅವುಗಳ ಕಾರಣ ಮತ್ತು ಪರಿಣಾಮಗಳನ್ನು ಕಲ್ಪಿಸುವಿಕೆಯನ್ನು ಡ್ಯಾಶ್ ಎನ್ನುವರು ಅಂತ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ಸ್ ಕೊಟ್ಟಿದ್ದಾರೆ: ವೀಕ್ಷಣೆ, ಅಂತರಾವಲೋಕನ, ಅನುಗಮನ ಮತ್ತು ಪ್ರಯೋಗ. ಇವುಗಳಲ್ಲಿ ಇದಕ್ಕೆ ಆನ್ಸರ್ ಆಗಿದೆ ವೀಕ್ಷಣೆ. ವೀಕ್ಷಣೆ ಅಂದರೆ ಓಪನ್ ಆಗಿ ನೋಡುವಂತಹದ್ದು, ಎಲ್ಲರೂ ಗೊತ್ತಿರುವ ಒಂದು ರೀತಿಯಲ್ಲಿ ನೋಡುವಂಥದ್ದು ವೀಕ್ಷಣೆಯಾಗಿದೆ. ಇದು ವೀಕ್ಷಣೆ ಅನ್ನುವಂಥ ಒಂದು ಬಹಿರಂಗವಾಗಿ ಕಂಡುಕೊಳ್ಳುವಂಥ ಕಾರಣ ಮತ್ತು ಪರಿಣಾಮಗಳನ್ನು ಕಲ್ಪಿಸುವಿಕೆ ಈ ಒಂದು ವಿಧಾನಕ್ಕೆ ವೀಕ್ಷಣೆ ಅಂತ ಕರೀತಾರೆ. ಆಮೇಲೆ ಮುಂದಿನ ಕ್ವಶನ್ ಆಗಿ, ಪ್ರಾಣಿಶಾಸ್ತ್ರಜ್ಞ ಕಾಡಿನಲ್ಲಿ ಒಂದು ಹುಲಿಯ ಜೀವನ ಶೈಲಿಯನ್ನು ವೀಕ್ಷಿಸುತ್ತಾನೆ. ಈ ತರಹದ ವೀಕ್ಷಣೆಯನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಒಬ್ಬ ಪ್ರಾಣಿಶಾಸ್ತ್ರಜ್ಞ ಕಾಡಿಗೆ ಹೋಗಿ ಅಲ್ಲಿ ಹುಲಿಯ ಜೀವನ ಶೈಲಿಯನ್ನು ವೀಕ್ಷಿಸುವಂಥದ್ದು, ಈ ಥರದ ವೀಕ್ಷಣೆ ಡ್ಯಾಶ್ ಎಂದು ಕರೆಯುತ್ತಾರೆ. ಮೊದಲನೇದಾಗಿ ಸಹಭಾಗಿತ್ವ ವೀಕ್ಷಣೆ, ನಿಯಂತ್ರಿತ ವೀಕ್ಷಣೆ, ಸ್ವಾಭಾವಿಕ ವೀಕ್ಷಣೆ, ಘಟನಾವಳಿಯ ವೀಕ್ಷಣೆ. ಇದೊಂದು ಸಹಭಾಗಿತ್ವ ಇರುವಂತಹ ವೀಕ್ಷಣೆನ, ನಿಯಂತ್ರಿತ ವೀಕ್ಷಣೆನ, ಸ್ವಾಭಾವಿಕ ವೀಕ್ಷಣೆನ ಅಥವಾ ಘಟನಾವಳಿಯ ವೀಕ್ಷಣೆನ. ಪ್ರಾಣಿಶಾಸ್ತ್ರಜ್ಞ ಕಾಡಿನಲ್ಲಿ ಒಂದು ಹುಲಿಯ ಜೀವನ ಶೈಲಿಯನ್ನು ವೀಕ್ಷಿಸುವುದು, ನಾರ್ಮಲ್ ಆಗಿ ವೀಕ್ಷಿಸುವುದು. ಇದಕ್ಕೆ ಯಾವ್ದು ಆನ್ಸರ್ ಆಗಿದೆ? ಸ್ವಾಭಾವಿಕ ವೀಕ್ಷಣೆಯಾಗಿದೆ. ಸ್ವಾಭಾವಿಕ ವೀಕ್ಷಣೆ ಇದು ಒಂದು ಜನರಲ್ ಆಗಿ ನೋಡುವಂತಹದ್ದು, ಕಾಮನ್ ಆಗಿ ನೋಡುವಂತಹ ಒಂದು ವೀಕ್ಷಣೆಯಾಗಿದೆ. ಇದು ಖಾಲಿ ಹುಲಿಯ ಜೀವನ ಶೈಲಿಯನ್ನು ಅವನು ಖಾಲಿ ವೀಕ್ಷಿಸುವಂಥದ್ದು, ಇದು ಸ್ವಾಭಾವಿಕ ವೀಕ್ಷಣೆಯಾಗಿದೆ. ಆಮೇಲೆ ಮುಂದಿನ ಕ್ವಶನ್ ಆಗಿ, ಶೈಕ್ಷಣಿಕ ಮನೋವಿಜ್ಞಾನದ ಈ ಕೆಳಗಿನ ಯಾವ ವಿಧಾನ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ವಿಜ್ಞಾನದ ಸ್ಥಾನವನ್ನು ತಂದುಕೊಟ್ಟಿದೆ? ಇಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದ ವಿಧಾನವನ್ನು ಕೊಟ್ಟಿದ್ದಾರೆ. ಇಲ್ಲಿ ಇವುಗಳಲ್ಲಿ ಯಾವುದು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಒಂದು ವಿಜ್ಞಾನದ ಸ್ಥಾನವನ್ನು ತಂದುಕೊಟ್ಟಿರುವಂತಹ ವಿಧಾನ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಇದೆ: ಪ್ರಶ್ನಾವಳಿ ವಿಧಾನ, ಸಮೀಕ್ಷೆ, ಸಂದರ್ಶನ, ಪ್ರಾಯೋಗಿಕ ವಿಧಾನ. ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ವಿಜ್ಞಾನದ ಸ್ಥಾನ ಅಂತ ಹೇಳಿದ್ರೆ ವಿಜ್ಞಾನದಲ್ಲಿ ಆ ವಿಜ್ಞಾನ ಅಂತ ಹೇಳ್ಕೊಳ್ಳಿಕ್ಕೆ ಅಲ್ಲಿ ಪ್ರಯೋಗಗಳ ನಡೆದಿರ್ತವೆ ಅಲ್ವಾ, ಅದೇ ಹೆಸರೇ ಹೇಳುವಂತೆ ಇಲ್ಲಿ ಪ್ರಾಯೋಗಿಕ ವಿಧಾನ ಇದು ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಇದೆ. ಎಲ್ಲ ತುಂಬ ಮನೋವಿಜ್ಞಾನಿಗಳು ಪ್ರಯೋಗಗಳ ಮೂಲಕ ಆನ್ಸರನ್ನು ಕಂಡುಕೊಂಡಿದ್ದಾರೆ. ಆದ್ದರಿಂದ ಈ ಪ್ರಾಯೋಗಿಕ ವಿಧಾನ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಒಂದು ವಿಜ್ಞಾನದ ಸ್ಥಾನಮಾನವನ್ನು ತಂದುಕೊಟ್ಟಿದೆ.
ಆಮೇಲೆ ಮನಃಶಾಸ್ತ್ರದಲ್ಲಿ ಪ್ರಥಮ ಪ್ರಯೋಗ ಮಾಡಿದವರು ಯಾರು ಅಂತ. ಮನಃಶಾಸ್ತ್ರದಲ್ಲಿ ಪ್ರಥಮವಾಗಿ ಪ್ರಯೋಗವನ್ನು ಕಂಡುಕೊಂಡಂಥವರು ಯಾರು ಅಂತ. ಇಲ್ಲಿ ಥಾರ್ನ್ಡೈಕ್, ವೂಂಡ್, ಸ್ಕಿನ್ನರ್, ವ್ಯಾಟ್ಸನ್ ಈ ಆಪ್ಷನ್ಸಲ್ಲಿ ಮನಃಶಾಸ್ತ್ರದಲ್ಲಿ ಪ್ರಥಮವಾಗಿ ಪ್ರಯೋಗವನ್ನು ಕಂಡುಕೊಂಡವರು ಯಾರು? ವೂಂಡ್. ಇವರು ಮೊದಲನೇ ಬಾರಿಗೆ ಪ್ರಯೋಗವನ್ನು ಕಂಡುಹಿಡಿದವರಾಗಿದ್ದಾರೆ. ಆಮೇಲೆ ಮುಂದಿನದಾಗಿ ಮೊದಲ ಮನೋವಿಜ್ಞಾನದ ಪ್ರಯೋಗಾಲಯವನ್ನು ಎಲ್ಲಿ ಸ್ಥಾಪಿಸಲಾಯಿತು? ಈ ಆಪ್ಷನ್ಸಲ್ಲಿ ಈ ಒಂದು ಮೊದಲ ಮನೋವಿಜ್ಞಾನದ ಪ್ರಯೋಗಾಲಯವನ್ನು ಎಲ್ಲಿ ಸ್ಥಾಪಿಸಲಾಯಿತು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಕೊಟ್ಟಿದ್ದಾರೆ: ಮಿನ್ನಿಸೋಟಾ, ಪ್ಯಾರಿಸ್, ಫ್ರಾಂಕ್ಫರ್ಟ್ ಮತ್ತು ಲಿಪ್ಚಿ. ಮೊದಲ ಮನೋವಿಜ್ಞಾನದ ಪ್ರಯೋಗಶಾಲೆ ಎಲ್ಲಿ ಸ್ಥಾಪಿಸಲಾಯಿತು? ಲಿಪ್ಚಿಗ್ನಲ್ಲಿ ಮೊದಲ ಮನೋವಿಜ್ಞಾನದ ಪ್ರಯೋಗಾಲಯವನ್ನು ಸ್ಥಾಪಿಸಲಾಯಿತು ಅಂತ ಇದೆ. ಆಮೇಲೆ ಮುಂದಿನ ಕ್ವಶನ್ ಆಗಿ ಮೊದಲ ಮನೋವಿಜ್ಞಾನದ ಪ್ರಯೋಗಾಲಯವನ್ನು ಸ್ಥಾಪಿಸಿದವರು ಯಾರು ಅಂತ. ಪ್ರಯೋಗ ಮಾಡಿದವರು ವೂಂಡ್. ಆಮೇಲೆ ಮೊದಲ ಪ್ರಯೋಗಾಲಯ ಲಿಪ್ಚಿಗ್ನಲ್ಲಿದೆ. ಮೊದಲ ಮನೋವಿಜ್ಞಾನದ ಪ್ರಯೋಗಾಲಯವನ್ನು ಸ್ಥಾಪಿಸಿದವರು ಯಾರು? ಎಲ್ಲರೂ ಬೇರೆ ಬೇರೆ ಇದ್ದಾರೆ ನೋಡಿ. ಮೊದಲ ಮನೋವಿಜ್ಞಾನದ ಪ್ರಯೋಗಾಲಯವನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಸಿಗಿವೆ: ವಿಲಿಯಂ ಜೇಮ್ಸ್, ವುಡ್ವರ್ತ್, ಸಿಗ್ಮಂಡ್ ಫ್ರಾಯ್ಡ್ ಮತ್ತು ವಿಲ್ಹೆಲ್ಮ್ ವೂಂಡ್. ಇವುಗಳಲ್ಲಿ ಮೊದಲ ಪ್ರಯೋಗಾಲಯವನ್ನು ಸ್ಥಾಪಿಸಿದವರು ನೋಡಿ ಫ್ರೆಂಡ್ಸ್, ಕ್ವಶನನ್ನು ಹೇಗೂ ಕೇಳ್ಬೋದು, ಟ್ವಿಸ್ಟ್ ಮಾಡಿ ಕೇಳ್ತಾರೆ. ಮನಃಶಾಸ್ತ್ರದಲ್ಲಿ ಮೊದಲ ಪ್ರಯೋಗ ಮಾಡಿದವನು ವೂಂಡ್. ಮೊದಲ ಮನೋವಿಜ್ಞಾನದ ಪ್ರಯೋಗಾಲಯವನ್ನು ಎಲ್ಲಿ ಸ್ಥಾಪಿಸಲಾಯಿತು? ಲಿಪ್ಚಿಗ್ನಲ್ಲಿ. ಹಾಗೆಯೇ ಮೊದಲ ಮನೋವಿಜ್ಞಾನದ ಪ್ರಯೋಗಾಲಯವನ್ನು ಸ್ಥಾಪಿಸಿದವರು ಯಾರು ಅಂತ. ಯಾರು ಪ್ರಯೋಗವನ್ನು ಮಾಡಿದವರು ಅವರೇ ಪ್ರಯೋಗಾಲಯವನ್ನು ಸ್ಥಾಪಿಸಿದವರಾಗಿದ್ದಾರೆ. ಈ ಆಪ್ಷನ್ಸಲ್ಲಿ ವಿಲ್ಹೆಲ್ಮ್ ವೂಂಡ್ ಇವರೇ ಮೊದಲ ಪ್ರಯೋಗಾಲಯವನ್ನು ಸ್ಥಾಪಿಸಿದವರು ಕೂಡ ಇವರು. ಆಮೇಲೆ ಪ್ರಥಮ ಪ್ರಯೋಗ ಕೂಡ ಮಾಡಿದವರು ಇವರೇ ಆಗಿದ್ದಾರೆ. ಆಮೇಲೆ ಮುಂದಿನ ಕ್ವಶನ್ ಆಗಿ ಪ್ರಾಯೋಗಿಕ ವಿಧಾನದಲ್ಲಿ ಕಾರ್ಯಕಾರಣ ಸಂಬಂಧವನ್ನು ಅಧ್ಯಯನ ಮಾಡಲಾಗುತ್ತದೆ. ಇಲ್ಲಿ ಕಾರಣ ಎನ್ನುವುದು ಯಾವುದಕ್ಕೆ ಸಮಾನವಾಗಿದೆ ಅಂತ ಕೇಳಿದ್ದಾರೆ. ಈ ಪ್ರಾಯೋಗಿಕ ವಿಧಾನದಲ್ಲಿ ಕಾರ್ಯಕಾರಣ ಸಂಬಂಧಗಳನ್ನು ಅಧ್ಯಯನ ಮಾಡಲಾಗುತ್ತದೆ. ಪ್ರಾಯೋಗಿಕ ವಿಧಾನ ಅಂತ ಹೇಳಿದರೆ ನಿಮಗೆ ಗೊತ್ತಿದೆ ಅಲ್ವಾ. ಇಲ್ಲಿ ಸ್ವತಂತ್ರ ಚರಾಂಶ, ಪರತಂತ್ರ ಚರಾಂಶ, ಮಧ್ಯವರ್ತಿ ಚರಾಂಶಗಳಿರ್ತವೆ. ಒಂದು ಗುಂಪು ಇರುತ್ತೆ, ಒಂದು ಪ್ರಾಯೋಗಿಕ ಗುಂಪು ಇರುತ್ತೆ, ಇನ್ನೊಂದು ನಿಯಂತ್ರಿತ ಗುಂಪು ಇರುತ್ತೆ. ಅಲ್ಲಿ ಪ್ರಯೋಗಕರ್ತರು ಇರ್ತಾರೆ. ಇಲ್ಲಿ ಒಂದು ನಿಯಂತ್ರಿತ ಒಂದು ಸನ್ನಿವೇಶದಲ್ಲಿ ಪ್ರಯೋಗಕ್ಕೊಳಪಡುವ ಗುಂಪನ್ನು, ಸಮಸ್ಯೆಗಳನ್ನು, ಅದಕ್ಕೆ ಪರಿಹಾರವನ್ನು, ಕಾರಣಗಳನ್ನು ಎಲ್ಲ ಹುಡುಕಲಾಗುತ್ತೆ. ಈ ಪ್ರಾಯೋಗಿಕ ವಿಧಾನದಲ್ಲಿ ಕಾರ್ಯಕಾರಣ ಸಂಬಂಧವನ್ನು ಅಧ್ಯಯನ ಮಾಡಲಾಗುತ್ತದೆ. ಇಲ್ಲಿ ಕಾರಣ ಎನ್ನುವುದು ಯಾವುದಕ್ಕೆ ಸಮಾನವಾಗಿದೆ ಅಂತ ಕೇಳಿದ್ದಾರೆ. ಸ್ವತಂತ್ರ ಚರಾಂಶನ, ಪರತಂತ್ರ ಚರಾಂಶನ, ಮಧ್ಯವರ್ತಿ ಚರಾಂಶನ ಅಥವಾ ನಿಯಂತ್ರಿತ ಚರಾಂಶನ ಅಂತ ಇಲ್ಲಿ ಕೇಳಿದ್ದಾರೆ. ಇಲ್ಲಿ ಕಾರಣ ಎನ್ನುವುದು ಯಾವುದಕ್ಕೆ ಸಮನಾಗಿದೆ? ಕಾರ್ಯಕಾರಣ ಸಂಬಂಧವನ್ನು ಈ ಒಂದು ಪ್ರಾಯೋಗಿಕ ವಿಧಾನದಲ್ಲಿ ಅಧ್ಯಯನ ಮಾಡಲಾಗುತ್ತದೆ. ಇಲ್ಲಿ ಕಾರಣ ಎನ್ನುವುದು ಯಾವುದಕ್ಕೆ ಸಮಾನವಾಗಿದೆ ಅಂತ ಕೇಳಿದ್ದಾರೆ. ಕಾರಣ ಅಂತ ಹೇಳಿದ್ರೆ ಯಾವುದು? ಸ್ವತಂತ್ರ ಚರಾಂಶವಾಗಿದೆ. ಇಲ್ಲಿ ಸ್ವತಂತ್ರ ಚರಾಂಶವನ್ನು ಕಾರಣ ಅಂತ ಪರಿಗಣಿಸಲಾಗುತ್ತದೆ. ಸ್ವತಂತ್ರ ಚರಾಂಶ ಇದು ಕಾರಣಕ್ಕೆ ಸಮನಾಗಿದೆ. ಆಮೇಲೆ ಮುಂದಿನ ಕ್ವಶನ್ ಆಗಿ ಪ್ರಾಯೋಗಿಕ ವಿಧಾನದಲ್ಲಿ ಪರತಂತ್ರ ಚರಾಂಶವೆಂದರೆ ಅದು ಯಾವುದು ಅಂತ. ಈ ಒಂದು ವಿಧಾನದಲ್ಲಿ ಸ್ವತಂತ್ರ ಚರಾಂಶ ಅಂತ ಹೇಳಿದರೆ ಕಾರಣ ಅಂತ ಗೊತ್ತಾಯಿತು. ಪರತಂತ್ರ ಚರಾಂಶ ಎಂದರೆ ಅದು ಯಾವುದು ಅಂತ ಇಲ್ಲಿ ಕೇಳಿದ್ದಾರೆ. ಆಪ್ಷನ್ಸು ಅವಲಂಬಿತ ಸ್ವರೂಪದಾಗಿರುತ್ತದೆ. ಸ್ವತಂತ್ರ ಚರಾಂಶದಲ್ಲಿ ಬದಲಾವಣೆಯಾದಂತೆ ಇದು ಸಹ ಬದಲಾವಣೆಯಾಗುತ್ತದೆ. ಯಾವುದೇ ಸಂದರ್ಭದಲ್ಲಿ ಬದಲಾಗುವುದಿಲ್ಲ, ಯಾವುದೇ ಕಾರಕಾಂಶಗಳಿಂದ ಬದಲಾಗುವುದಿಲ್ಲ. ಇಲ್ಲಿ ಒಂದು ಪ್ರಾಯೋಗಿಕ ಗುಂಪಿನಲ್ಲಿ ಅಥವಾ ನಿಯಂತ್ರಿತ ಗುಂಪಿನಲ್ಲಿ ಕಂಡುಕೊಂಡಂತಹ ಕಾರಣಗಳು, ಚರಾಂಶಗಳಲ್ಲಿ ಏನಾಗಬೇಕು, ಅದು ಪರಿಣಾಮ ಏನಾಗಬೇಕು, ಈ ಒಂದು ಯಾವುದು ಚರಾಂಶಗಳಲ್ಲಿ ಏನಾಗಬೇಕಿದು ಬದಲಾವಣೆ ಆಗಬೇಕು. ಅದೇ ಒಂದು ಉದ್ದೇಶದಿಂದ ಸಮಸ್ಯೆಗಳ ಕಾರಣವಾದಂತಹ ಸ್ವತಂತ್ರ, ಪರತಂತ್ರ, ನಿಯಂತ್ರಿತ ಎಲ್ಲ ಚರಾಂಶಗಳಲ್ಲಿ ಬದಲಾವಣೆ ಆಗಬೇಕು, ಅದನ್ನು ನಿಯಂತ್ರಣ ಮಾಡಬೇಕು. ಇದೇ ಈ ಒಂದು ಪ್ರಾಯೋಗಿಕ ವಿಧಾನದ ಉದ್ದೇಶ ಆಗಿದೆ ಅಲ್ವಾ. ಆದ್ದರಿಂದ ಈ ಪ್ರಾಯೋಗಿಕ ವಿಧಾನದಲ್ಲಿ ಪರತಂತ್ರ ಚರಾಂಶವೆಂದರೆ ಅದು ಸ್ವತಂತ್ರ ಚರಾಂಶದಲ್ಲಿ ಬದಲಾವಣೆಯಾದಂತೆ ಇದು ಸಹ ಬದಲಾಗುತ್ತದೆ.
ಈ ಒಂದು ಆನ್ಸರ್ ಸರಿಯಾಗಿದೆ. ಸ್ವತಂತ್ರ ಚರಾಂಶದಲ್ಲಿ ಕಾರಣಕಾರಕಾಂಶಗಳಲ್ಲಿ ಏನು ಬದಲಾವಣೆಯಾಗುತ್ತದೆ, ಅದೇ ಬದಲಾವಣೆ ಕೂಡ ಇದು ಒಂದು ಯಾವುದು ಪರತಂತ್ರ ಚರಾಂಶ, ಅದು ಕೂಡ ಬದಲಾವಣೆ ಆಗುತ್ತದೆ. ಇದು ಒಂದು ವೈಜ್ಞಾನಿಕ ಪ್ರಾಯೋಗಿಕ ವಿಧಾನದ ಒಂದು ಲಕ್ಷಣ ಕೂಡ ಇದಾಗಿದೆ. ಆಮೇಲೆ ಮುಂದಿನ ಕ್ವಶನ್ ಆಗಿ, ಪ್ರಾಯೋಗಿಕ ವಿಧಾನದಲ್ಲಿ ಸ್ವತಂತ್ರ ಚರಾಂಶವೆಂದರೆ ಅದು. ಇಲ್ಲಿ ಸ್ವತಂತ್ರ ಚರಾಂಶವೆಂದರೆ ಏನು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಕೊಟ್ಟಿದ್ದಾರೆ. ಸ್ವತಂತ್ರ ಸ್ವರೂಪದಾಗಿರುತ್ತದೆ, ಪ್ರಯೋಗಕರ್ತ ಬದಲಾಯಿಸಬಹುದಾದಂತಹದ್ದು, ಪ್ರಯೋಗಕ್ಕೊಳಪಡುವ ವ್ಯಕ್ತಿ ಬದಲಾಯಿಸಬಹುದಾದಂತಹದ್ದು, ಕಾರಣಗಳ ಮೇಲೆ ಅವಲಂಬಿಸಿರುವುದು. ಇಲ್ಲಿ 4 ಆಪ್ಷನ್ಸ್ಗಳಲ್ಲಿ ಯಾವುದು ಅದಕ್ಕೆ ಸರಿಯಾಗಿದೆ, ಸ್ವತಂತ್ರ ಚರಾಂಶ ಅಂದರೆ ಯಾವುದಕ್ಕೆ ಸಮವಾಗಿದೆ ಅಂತ ಇಲ್ಲಿ ಕೇಳಿದ್ದಾರೆ. ಯಾವುದಾಗಿದೆ? ಸ್ವತಂತ್ರ ಚರಾಂಶ ಅಂತ ಹೇಳಿದರೆ ಇಲ್ಲಿ ಪ್ರಯೋಗಕರ್ತ ಬದಲಾಯಿಸಬಹುದಾದಂತಹದ್ದು. ಈ ಸ್ವತಂತ್ರ ಚರಾಂಶವನ್ನು ಬದಲು ಮಾಡಬೇಕು ಅನ್ನೋ ಉದ್ದೇಶದಿಂದಲೇ, ಅದನ್ನು ಪರಿವರ್ತನೆ ಮಾಡಬೇಕು ಅನ್ನೋ ಉದ್ದೇಶದಿಂದಲೇ ಪ್ರಯೋಗಕರ್ತ ಪ್ರಯೋಗಕ್ಕೆ ಒಳಪಟ್ಟಿರ್ತಾರೆ ಇವರು. ಅದರಿಂದ ಇಲ್ಲಿ ಸ್ವತಂತ್ರ ಚರಾಂಶ ಅಂತ ಹೇಳಿದರೆ ಪ್ರಯೋಗಕರ್ತ ಬದಲಾಯಿಸಬಹುದಾದಂತಹ ಒಂದು ಲಕ್ಷಣವನ್ನು ಪ್ರಾಯೋಗಿಕ ವಿಧಾನದಲ್ಲಿ ಹೊಂದಿದೆ. ಪ್ರಾಯೋಗಿಕ ವಿಧಾನದಲ್ಲಿ ಸ್ವತಂತ್ರ ಚರಾಂಶ ಅಂತ ಹೇಳಿದರೆ ಪ್ರಯೋಗಕರ್ತ ಬದಲಾಯಿಸಬಹುದಾದಂತಹ ಒಂದು ಅಂಶವಾಗಿದೆ. ಆಮೇಲೆ ಮುಂದಿನ ಕ್ವಶನ್ ಆಗಿ, ಪ್ರಾಯೋಗಿಕ ವಿಧಾನದ ಪ್ರಮುಖ ಲಕ್ಷಣ ಯಾವುದು? ಇದರ ಒಂದು ಪ್ರಮುಖ ಲಕ್ಷಣ ಯಾವುದು ಅಂತ ಕೇಳಿದ್ದಾರೆ. ಸಾಧನಗಳ ಆಯ್ಕೆ, ಚರಾಂಶಗಳ ನಿಯಂತ್ರಣ, ಪ್ರಯೋಗಕರ್ತನ ವ್ಯಕ್ತಿತ್ವ, ಪರೀಕ್ಷಾರ್ಥಿಯ ವರ್ತನೆ. ಇವೆಲ್ಲವುಗಳಲ್ಲಿ ಪ್ರಾಯೋಗಿಕ ವಿಧಾನದ ಪ್ರಮುಖ ಲಕ್ಷಣ ಅಂತ ಹೇಳಿದರೆ ಚರಾಂಶಗಳ ನಿಯಂತ್ರಣ. ಇಲ್ಲಿ ಇರುವಂತಹ ಕಾರಣಗಳಲ್ಲಿ ಕಾರಣಗಳನ್ನು ಚರಾಂಶ ಅಂತ ಕರೀತಾರೆ. ಈ ಚರಾಂಶಗಳನ್ನು ಏನು ಬದಲಾವಣೆ ಮಾಡುವಂತಹದ್ದು ಇಲ್ಲಿ ಪ್ರಾಯೋಗಿಕ ವಿಧಾನದ ಪ್ರಮುಖ ಒಂದು ಲಕ್ಷಣ ಆಗಿದೆ. ಈ ಚರಾಂಶಗಳು ಅಂತ ಕೇಳುವಾಗ ಚಲಕಗಳು ಅಂತ ಕೂಡ ಕೇಳಬಹುದು, ಪ್ರತಿಬಂಧಕಗಳು ಕೂಡ ಕೇಳಬಹುದು. ಚರಾಂಶ ಅಂದರೆ ಚಲಕಗಳು ಅಥವಾ ಪ್ರತಿಬಂಧಕಗಳು ಅಂತ ಕೂಡ ಆಗುತ್ತೆ. ಈ ಚರಾಂಶಗಳನ್ನು ನಿಯಂತ್ರಣ ಮಾಡುವುದೇ ಪ್ರಾಯೋಗಿಕ ವಿಧಾನದ ಪ್ರಮುಖ ಲಕ್ಷಣವಾಗಿದೆ. ಆಮೇಲೆ ಮುಂದಿನ ಕ್ವಶನ್ ಆಗಿ, ಚರಾಂಶಗಳನ್ನು ನಿಯಂತ್ರಿಸುವ ಮೂಲಕ ಪ್ರಾಕಲ್ಪನೆಯನ್ನು ಪರೀಕ್ಷಿಸುವ ಹಾಗೂ ಮಾಹಿತಿಯನ್ನು ಸಂಗ್ರಹಿಸುವ ವಿಧಾನ ಯಾವುದಂತ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಅಂತರಾವಲೋಕನ ವಿಧಾನ, ಪ್ರಾಯೋಗಿಕ ವಿಧಾನ, ಅವಲೋಕನ ವಿಧಾನ, ಮನೋವಿಶ್ಲೇಷಣಾ ವಿಧಾನ. ಈಗ ಇಲ್ಲಿ ನಮಗೆ ಚರಾಂಶಗಳನ್ನು ನಿಯಂತ್ರಿಸುವುದು, ಪ್ರಾಕಲ್ಪನೆಯನ್ನು ಪರೀಕ್ಷಿಸುವುದು, ಕಾರಣಗಳನ್ನು ಕಂಡುಹಿಡಿಯುವುದು, ಮಾಹಿತಿಯನ್ನು ಸಂಗ್ರಹಿಸುವುದು, ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವುದು, ಇವೆಲ್ಲವೂ ಏನಾಗಿದೆ? ಪ್ರಾಯೋಗಿಕ ವಿಧಾನದ ಲಕ್ಷಣಗಳಾಗಿವೆ. ಸೊ ಆದ್ದರಿಂದ ಇಲ್ಲಿ ಈ ಎಲ್ಲ ಅಂಶಕ್ಕೆ ಏನು ಪ್ರಾಯೋಗಿಕ ವಿಧಾನ ಕಾರಣವಾಗಿದೆ. ಚರಾಂಶಗಳನ್ನು ನಿಯಂತ್ರಿಸುವ ಮೂಲಕ ಪ್ರಾಕಲ್ಪನೆಯನ್ನು ಪರೀಕ್ಷಿಸುವ ಹಾಗೂ ಮಾಹಿತಿಯನ್ನು ಸಂಗ್ರಹಿಸುವ ಹಾಗೂ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಿಯುವುದು ಯಾವುದಕ್ಕೆ ಉದಾಹರಣೆಯಾಗಿದೆ? ಪ್ರಾಯೋಗಿಕ ವಿಧಾನದ ಲಕ್ಷಣಗಳಾಗಿವೆ. ಆಮೇಲೆ ಮುಂದಿನ ಕ್ವಶನ್ ಆಗಿ, ಪ್ರೌಢಶಾಲಾ ಮಕ್ಕಳ ಶೈಕ್ಷಣಿಕ ಸಾಧನೆಯ ಮೇಲೆ ಬುದ್ಧಿಶಕ್ತಿ ಬೀರುವ ಪ್ರಭಾವವನ್ನು ಪ್ರಾಯೋಗಿಕ ವಿಧಾನದಿಂದ ನಾವು ಅಧ್ಯಯನ ಮಾಡಲು ಇಚ್ಛಿಸಿದರೆ ಈ ಕೆಳಗಿನ ಯಾವುದು ಪರತಂತ್ರ ಚರಾಂಶವಾಗುತ್ತದೆ? ಇಲ್ಲಿ ಒಂದು ಪ್ರೌಢಶಾಲೆ ಮಕ್ಕಳ ಶೈಕ್ಷಣಿಕ ಸಾಧನೆಯ ಮೇಲೆ ಬುದ್ಧಿಶಕ್ತಿ ಯಾವ ರೀತಿಯ ಪ್ರಭಾವವನ್ನು ಬೀರುತ್ತದೆ, ಈ ಒಂದು ಅಂಶವನ್ನು ಕಂಡುಕೊಳ್ಳಲಿಕ್ಕೆ ಪ್ರಾಯೋಗಿಕ ವಿಧಾನವನ್ನು ಉಪಯೋಗ ಮಾಡ್ತಾರೆ. ಈ ಅಧ್ಯಯನವನ್ನು ಮಾಡಲು ಇಚ್ಛಿಸಿದರೆ ಈ ಕೆಳಗಿನ ಯಾವುದು ಪರತಂತ್ರ ಚರಾಂಶವಾಗುತ್ತದೆ ಅಂತ ಕೇಳಿದ್ದಾರೆ. ಸ್ವತಂತ್ರ ಚರಾಂಶ, ಪರತಂತ್ರ ಚರಾಂಶ ಅಥವಾ ಅವಲಂಬಿ ಚರಾಂಶ, ಮಧ್ಯವರ್ತಿ ಅಥವಾ ಅಸಂಗತ ಚರಾಂಶ ಅಂತ ಮೂರು ವಿಧ ಇದೆ ಪ್ರಾಯೋಗಿಕ ವಿಧಾನದಲ್ಲಿ. ಸ್ವತಂತ್ರ ಚರಾಂಶ, ಪರತಂತ್ರ ಅಥವಾ ಅವಲಂಬಿ ಚರಾಂಶ ಮತ್ತು ಮಧ್ಯವರ್ತಿ ಅಥವಾ ಅಸಂಗತ ಚರಾಂಶ ಅಂತ. ಈ ಒಂದು ಪ್ರಾಯೋಗಿಕ ವಿಧಾನದ ಮೂಲಕ ಆ ಮಕ್ಕಳ ಬುದ್ಧಿಶಕ್ತಿಯ ಮೇಲೆ ಬೀರುವಂತಹ ಪ್ರಭಾವವನ್ನು ಕಂಡುಕೊಳ್ಳಲಿಕ್ಕೆ ನಾವು ಇಚ್ಛಿಸಿದರೆ ಯಾವುದು ಇಲ್ಲಿ ಪರತಂತ್ರ ಚರಾಂಶವಾಗುತ್ತದೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಕೊಟ್ಟಿದ್ದಾರೆ. ಬುದ್ಧಿಶಕ್ತಿ, ಪ್ರೌಢಶಾಲಾ ಮಕ್ಕಳು, ಶೈಕ್ಷಣಿಕ ಸಾಧನೆ ಮತ್ತು ಲಿಂಗ. ಇವುಗಳಲ್ಲಿ ಯಾವುದು ಪರತಂತ್ರ ಚರಾಂಶ ಅಂತ ಇಲ್ಲಿ ನಮಗೆ ಕೇಳಿದ್ದಾರೆ. ಯಾವುದಾಗಿದೆ? ಪರತಂತ್ರ ಚರಾಂಶ ಅಂತ ಹೇಳಿದರೆ ಶೈಕ್ಷಣಿಕ ಸಾಧನೆ. ಏನು ಔಟ್ಪುಟ್ ಆಗಿ ಬರುತ್ತೋ ನಮಗೆ ಅದು ಪರತಂತ್ರ ಚರಾಂಶವಾಗಿದೆ.
ಏನು ಒಳಗಡಲೇ ಇರುವಂಥದ್ದು ನ್ಯಾಚುರಲ್ ಆಗಿ ಇರುವಂಥದ್ದು ಅದು ಸ್ವತಂತ್ರ ಚರಾಂಶ ಆಗುತ್ತೆ. ಏನು ಔಟ್ಪುಟ್ ಆಗಿ ನಮಗೆ ಬರುತ್ತೋ ಅದು ಏನಾಗಿದೆ, ಪರತಂತ್ರ ಚರಾಂಶವಾಗಿದೆ. ಇಲ್ಲಿ ಒಂದು ಆ ಮಕ್ಕಳ ಬುದ್ಧಿಶಕ್ತಿಯ ಪ್ರಭಾವವನ್ನು ಕಂಡುಕೊಳ್ಳುವಂತಹ ವಿಧಾನದಲ್ಲಿ ಶೈಕ್ಷಣಿಕ ಸಾಧನೆ ಎನ್ನುವಂಥದ್ದು ಏನಾಗುತ್ತೆ, ಪರತಂತ್ರ ಚರಾಂಶವಾಗುತ್ತೆ. ಆಮೇಲೆ ಮುಂದಿನ ಕ್ವಶನ್ ಆಗಿ, ವರ್ತನೆಯ ಅಧ್ಯಯನದ ತುಂಬ ನಿಖರವಾದ ಮತ್ತು ವಸ್ತುನಿಷ್ಠವಾದ ವಿಧಾನವೆಂದರೆ. ಇಲ್ಲಿ 4 ವಿಧಾನಗಳಲ್ಲಿ ವರ್ತನೆಯ ಅಧ್ಯಯನ ಮಾಡಲಿಕ್ಕೆ ಉಪಯೋಗ ಮಾಡುವಂಥ ವಿಧಾನಗಳಲ್ಲಿ ನಿಖರವಾದ ಮತ್ತು ವಸ್ತುನಿಷ್ಠವಾದಂತಹ ವಿಧಾನ ಯಾವುದು ಅಂತ ಕೇಳಿದ್ದಾರೆ. ವ್ಯಕ್ತಿ ಚರಿತ್ರೆ ವಿಧಾನ, ವೀಕ್ಷಣಾ ವಿಧಾನ, ಚಿಕಿತ್ಸಾ ವಿಧಾನ ಮತ್ತು ಪ್ರಾಯೋಗಿಕ ವಿಧಾನ. ಇವುಗಳಲ್ಲಿ ನಿಖರವಾಗಿರುವಂಥ ಮತ್ತು ವಸ್ತುನಿಷ್ಠವಾದಂಥ ವಿಧಾನ ಅಂತ ಹೇಳಿದರೆ ಪ್ರಾಯೋಗಿಕ ವಿಧಾನವಾಗಿದೆ. ಯಾಕೆ ಅಂತ ಹೇಳಿದರೆ ಇಲ್ಲಿ ಸಮಸ್ಯೆಗಳನ್ನು ಕಂಡುಕೊಳ್ಳಲಿಕ್ಕೆ ತುಂಬ ಪ್ರೊಸೀಜರ್ ಇರುತ್ತೆ, ಹಂತಗಳಿರ್ತವೆ. ಅವುಗಳೆಲ್ಲವನ್ನು ಅನುಸರಿಸಿ ಸಮಸ್ಯೆಯನ್ನು ಕಂಡುಕೊಳ್ಳಲಾಗುತ್ತದೆ. ಆಮೇಲೆ ಅದಕ್ಕೆ ಪರಿಹಾರಗಳು, ಅದು ಮುಂದುವರಿದ ರೀತಿಯಲ್ಲಿ ಆ ಸಮಸ್ಯೆಗಳು ಮುಂದೆ ಮತ್ತು ಕಾಡದ ರೀತಿಯಲ್ಲಿ ಪರಿಹಾರಗಳನ್ನು ಕಂಡುಕೊಳ್ಳಲಾಗುತ್ತೆ. ಈ ಒಂದು ಉದ್ದೇಶದಿಂದ ಇಲ್ಲಿ ಪ್ರಾಯೋಗಿಕ ವಿಧಾನವನ್ನು ನಿಖರವಾದ ಮತ್ತು ವಸ್ತುನಿಷ್ಠವಾದ ವಿಧಾನ ಅಂತ ಪರಿಗಣಿಸಲಾಗಿದೆ. ಆಮೇಲೆ ಮುಂದಿನ ಕ್ವಶನ್ ಆಗಿ, ಪ್ರಾಯೋಗಿಕ ವಿಧಾನದ ಪ್ರಮುಖ ಮಿತಿ ಎಂದರೆ. ಇಷ್ಟೆಲ್ಲ ಗುಣಗಳನ್ನು ಹೊಂದಿದ್ರೂ ಕೂಡ ಪ್ರಾಯೋಗಿಕ ವಿಧಾನ ಅವಗುಣವನ್ನು ಕೂಡ ಮಿತಿಯನ್ನು ಕೂಡ ಹೊಂದಿದೆ. ಯಾವುದು ಅಂತ ಹೇಳಿದರೆ, ಫಲಿತಾಂಶಗಳನ್ನು ಕೃತಕ ಸನ್ನಿವೇಶದಲ್ಲಿ ಪಡೆಯಲಾಗುತ್ತದೆ, ಪುನರಾವರ್ತನೆಯಿಂದ ಫಲಿತಾಂಶಗಳನ್ನು ಪರಿಷ್ಕರಿಸಬಹುದು, ಫಲಿತಾಂಶಗಳು ವೈಜ್ಞಾನಿಕವಾದವುಗಳು, ಫಲಿತಾಂಶಗಳನ್ನು ಸ್ವಾಭಾವಿಕ ಸನ್ನಿವೇಶದಲ್ಲಿ ಪಡೆಯಲಾಗುತ್ತದೆ. ಈ ಕಾರಣಗಳಲ್ಲಿ ಯಾವುದು ಈ ಪ್ರಾಯೋಗಿಕ ವಿಧಾನದ ಮಿತಿಯಾಗಿದೆ ಅಂತ ಕೇಳಿದ್ದಾರೆ. ಫಲಿತಾಂಶಗಳನ್ನು ಕೃತಕ ಸನ್ನಿವೇಶದಲ್ಲಿ ಪಡೆಯಲಾಗುತ್ತದೆ, ಇದು ಇದರ ಮಿತಿಯಾಗಿದೆ. ಮಿತಿ ಯಾಕೆ ಅಂತ ಹೇಳಿದರೆ, ಕೃತಕ ಸನ್ನಿವೇಶದಲ್ಲಿ ಅಂತ ಹೇಳಿದರೆ ಒಂದು ಸೃಷ್ಟಿ ಮಾಡಿದಂತಹ ಒಂದು ಸನ್ನಿವೇಶದಲ್ಲಿ ಪ್ರಾಯೋಗಿಕ ಗುಂಪು ಮತ್ತು ಆ ನಿರ್ಬಂಧ ಗುಂಪು ಏನಿರುತ್ತೆ ಅವರಿಗೆ ಅದು ಗೊತ್ತಾಗುವ ರೀತಿಯಲ್ಲಿ ಫಲಿತಾಂಶಗಳನ್ನು ಪಡೆಯಲಾಗುತ್ತದೆ. ಫಲಿತಾಂಶ ಅಂದರೆ ಔಟ್ಪುಟ್ ಆಗಿರುತ್ತದೆ. ಇಲ್ಲಿ ನಮ್ಗೆ ಏನಾದರೂ ಒಂದು ಗೊತ್ತಿರುವಂಥ ಸನ್ನಿವೇಶದಲ್ಲಿ ನಮ್ಮನ್ನು ಯಾರೋ ಒಬ್ಬರು ವೀಕ್ಷಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ನಾವು ನಮ್ಮ ಏನು ಮಾಡ್ಬೋದು, ಬದಲು ಮಾಡ್ಕೊಳ್ಬೋದು. ಇನ್ನೊಬ್ಬರಿಗೆ ಅಂದರೆ ಪಾಸಿಟಿವ್ ಆಗಿ ನಮ್ಮ ಒಂದು ಅಟಿಟ್ಯೂಡನ್ನು ನಾವು ಬದಲು ಮಾಡ್ಕೊಳ್ಬಹುದು. ಗೊತ್ತಾಗುವ ಇನ್ನೊಬ್ಬರಿಗೆ ಅವರು ನಮಗೆ ಗೊತ್ತಾಗುವ ರೀತಿಯಲ್ಲಿ ನೋಡ್ತಾ ಇದ್ದಾರೆ ಅಂತ ಹೇಳಿದರೆ ನಾವು ಅವರಿಗೆ ಅಂದರೆ ಬೇಕಾಗುವ ರೀತಿಯಲ್ಲಿ ನಾವು ಏನು ಮಾಡ್ಬೋದು, ಒಂದು ನಮ್ಮ ಒಂದು ಸಾಧನೆಯನ್ನು ಅಥವಾ ಏನು ಭಾವನೆಗಳನ್ನು ಬದಲು ಮಾಡಿಕೊಳ್ಳುವಂತಹ ಒಂದು ಏನಿರ್ತದೆ ಚಾನ್ಸಸ್ ಇರ್ತದೆ. ಇದು ಒಂದು ಖಾಯಂ ಆಗಿರಲಿಕ್ಕೆ ಸಾಧ್ಯ ಇಲ್ಲ. ಈ ಒಂದು ಉದ್ದೇಶದಿಂದ ಈ ಒಂದು ಪ್ರಾಯೋಗಿಕ ವಿಧಾನ ಮಿತಿಯನ್ನು ಅವಗುಣವನ್ನು ಹೊಂದಿದೆ. ಫಲಿತಾಂಶಗಳನ್ನು ಕೃತಕ ಸನ್ನಿವೇಶದಲ್ಲಿ ಸೃಷ್ಟಿ ಮಾಡೋದ್ರಿಂದ ಅದು ಬದಲಾಗುವಂತಹ ಚಾನ್ಸಸ್ ಕೂಡ ಇರ್ತದೆ. ಇದು ಇದರ ಮಿತಿಯಾಗಿದೆ. ಆಮೇಲೆ ಮುಂದಿನ ಕ್ವಶನ್ ಆಗಿ, ಸಮಸ್ಯಾತ್ಮಕ ವ್ಯಕ್ತಿಯನ್ನು ಆಳವಾಗಿ ಅಧ್ಯಯನ ಮಾಡಲು ಸೂಕ್ತವಾದ ಮನೋವಿಜ್ಞಾನದ ವಿಧಾನ ಯಾವುದು? ಇಲ್ಲಿ ಸಮಸ್ಯಾತ್ಮಕ ವ್ಯಕ್ತಿಯನ್ನು ವೀಕ್ಷಣೆ ಮಾಡಲಿಕ್ಕೆ, ಅಧ್ಯಯನ ಮಾಡಲಿಕ್ಕೆ ಸೂಕ್ತವಾದಂತಹ ವಿಧಾನ ಯಾವುದು ಅಂತ ಕೇಳಿದ್ದಾರೆ. ವೀಕ್ಷಣೆನ, ವ್ಯಕ್ತಿ ಅಧ್ಯಯನ, ಪ್ರಾಯೋಗಿಕ ವಿಧಾನ ಅಥವಾ ಅಂತರ್ವೀಕ್ಷಣೆ. ಇಲ್ಲಿ ಸಮಸ್ಯಾತ್ಮಕ ವ್ಯಕ್ತಿಯನ್ನು ಆಳವಾಗಿ ಅಧ್ಯಯನ ಮಾಡಲಿಕ್ಕೆ ಕೇಳಿದ್ದಾರೆ. ಒಂದು ಗುಂಪಿಗೂ ಅಲ್ಲ, ಇದು ಸಮಸ್ಯಾತ್ಮಕ ವ್ಯಕ್ತಿಯ ಆಳವಾಗಿ ಅಧ್ಯಯನ ಮಾಡಲಂತ ಸೂಕ್ತವಾದ ಮನೋವಿಜ್ಞಾನದ ವಿಧಾನ ಯಾವುದು? ಇಲ್ಲಿ ವ್ಯಕ್ತಿ ಅಧ್ಯಯನ ಅಥವಾ ಕೇಸ್ ಸ್ಟಡಿ ಅಂತ ಹೇಳ್ತೀವಲ್ವಾ, ಅದು ಈ ಒಂದು ವಿಧಾನದ ಮೂಲಕ ಸಮಸ್ಯಾತ್ಮಕ ವ್ಯಕ್ತಿಯ ಆಳವಾಗಿ ಅಧ್ಯಯನ ಮಾಡಲಿಕ್ಕೆ ಸೂಕ್ತವಾದಂತಹ ಮನೋವೈಜ್ಞಾನಿಕ ವಿಧಾನವಾಗಿದೆ. ಆಮೇಲೆ ವಿದ್ಯಾರ್ಥಿ ಎದುರಿಸುತ್ತಿರುವ ಸಮಸ್ಯೆಗಳನ್ನು ಗುರುತಿಸಿ ಅವುಗಳಿಗೆ ಪರಿಹಾರೋಪಾಯಗಳನ್ನು ನೀಡಲು ಶಿಕ್ಷಕನಿಗೆ ಸಹಾಯ ಮಾಡುವ ವಿಧಾನ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ: ಸಮೀಕ್ಷಾ ವಿಧಾನ, ಅವಲೋಕನ ವಿಧಾನ, ಪ್ರಾಯೋಗಿಕ ವಿಧಾನ, ವ್ಯಕ್ತಿ ಅಧ್ಯಯನ ವಿಧಾನ. ಇದು ಕೂಡ ವ್ಯಕ್ತಿ ಎದುರಿಸುತ್ತಿರುವಂತಹ ಸಮಸ್ಯೆಯನ್ನು ಗುರುತಿಸುವುದು, ಅವುಗಳಿಗೆ ಪರಿಹಾರೋಪಾಯಗಳನ್ನು ನೀಡಲು ಶಿಕ್ಷಕನಿಗೆ ಸಹಾಯ ಮಾಡುವಂಥ ಯಾವುದು? ವ್ಯಕ್ತಿ ಅಧ್ಯಯನ ವಿಧಾನ ಉಪಯೋಗವಾಗುತ್ತೆ. ಕೇಸ್ ಸ್ಟಡಿ ಅನ್ನುವಂಥ ವಿಧಾನ ಇದಕ್ಕೆ ಸಹಾಯ ಆಗುತ್ತೆ. ಹಾಗೆಯೇ ಮುಂದಿನ ಕ್ವಶನ್ ಆಗಿ,
ವ್ಯಕ್ತಿಯ ಹಿಂದಿನ ಚರಿತ್ರೆಯನ್ನು ತಿಳಿಯಲು ಸೂಕ್ತವಾದ ವಿಧಾನ ಯಾವುದು ಅಂತ ಕೇಳಿದ್ದಾರೆ. ಒಬ್ಬ ವ್ಯಕ್ತಿಯ ಹಿಂದಿನ ಚರಿತ್ರೆಯನ್ನು ತಿಳಿಯಲಿಕ್ಕೆ ಸೂಕ್ತವಾಗಿರುವಂತಹ ವಿಧಾನ ಆಪ್ಷನ್ಸ್ ಕೊಟ್ಟಿದ್ದಾರೆ. ಘಟನಾವಳಿ ವಿಧಾನ, ವ್ಯಕ್ತಿ ಚರಿತ್ರೆ ವಿಧಾನ, ಪ್ರಾಯೋಗಿಕ ವಿಧಾನ, ವ್ಯಕ್ತಿ ಅಧ್ಯಯನ ವಿಧಾನ. ಇವುಗಳಲ್ಲಿ ವ್ಯಕ್ತಿಯ ಹಿಂದಿನ ಚರಿತ್ರೆಯನ್ನು ತಿಳಿಯಲಿಕ್ಕೆ ಇರುವಂತಹ ವಿಧಾನ ಯಾವುದು ಅಂತ. ಇಲ್ಲಿದಕ್ಕೆ ಸರಿಯಾದಂಥ ಆನ್ಸರ್ ಆಗಿದೆ ವ್ಯಕ್ತಿ ಅಧ್ಯಯನ ವಿಧಾನ. ವ್ಯಕ್ತಿಯ ಬಗ್ಗೆ ಆಳವಾದಂಥ ಅಧ್ಯಯನ ಮಾಡಲಿಕ್ಕೆ ಇರುವಂಥ ಇದು ವ್ಯಕ್ತಿ ಅಧ್ಯಯನ ವಿಧಾನ. ವ್ಯಕ್ತಿಯ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಬೇಕು ಅಂತ ಹೇಳಿದರೆ ಅಲ್ಲಿ ಅವನ ಚರಿತ್ರೆಯನ್ನು ಕೂಡ ನೋಡಬೇಕಾಗುತ್ತೆ, ಕಾರಣಗಳನ್ನು ಕೂಡ ತಿಳಿಬೇಕಾಗುತ್ತೆ. ಈ ಒಂದು ವಿಧಾನದಲ್ಲಿ ವ್ಯಕ್ತಿಯ ಚರಿತ್ರೆಯನ್ನು, ಸಮಸ್ಯೆಯನ್ನು ತಿಳಿಯುವಾಗ ನಮಗೆ ಈ ವ್ಯಕ್ತಿ ಅಧ್ಯಯನ ವಿಧಾನ ಉಪಯೋಗ ಆಗುತ್ತೆ. ಸೊ ಆದ್ದರಿಂದ ವ್ಯಕ್ತಿಯ ಹಿಂದಿನ ಚರಿತ್ರೆಯನ್ನು ತಿಳಿಯಲಿಕ್ಕೆ ಸೂಕ್ತವಾದ ವಿಧಾನ ಯಾವುದು? ವ್ಯಕ್ತಿ ಅಧ್ಯಯನ ವಿಧಾನವಾಗಿದೆ. ಹಾಗೆ ಮುಂದಿನದಾಗಿ ಸಮೀಕ್ಷಾ ವಿಧಾನಗಳನ್ನು ಸಾಮಾನ್ಯವಾಗಿ ಯಾವುದಕ್ಕೆ ಬಳಸುತ್ತಾರೆಂದರೆ ಸಮೀಕ್ಷಾ ವಿಧಾನವನ್ನು ಸಾಮಾನ್ಯವಾಗಿ ಯಾವುದಕ್ಕೆ ಬಳಸುತ್ತಾರೆಂದರೆ ಆಪ್ಷನ್ಸ್ ಸಿಗಿವೆ. ಚಿಕಿತ್ಸಾಲಯಗಳ ಅಳತೆಗೆ, ಪ್ರಯೋಗಶಾಲೆಯ ಪ್ರಯೋಗಕ್ಕೆ, ಅಭಿಪ್ರಾಯಗಳನ್ನು ಸಂಗ್ರಹಣೆಗೆ, ಮನೋವಿಶ್ಲೇಷಣೆಗೆ. ಇವುಗಳಲ್ಲಿ ಸಮೀಕ್ಷಾ ವಿಧಾನವನ್ನು ಯಾವುದಕ್ಕಾಗಿ ಉಪಯೋಗಿಸ್ತಾರೆ? ಅಭಿಪ್ರಾಯಗಳನ್ನು ಸಂಗ್ರಹಣೆಗೆ. ಸಮೀಕ್ಷಾ ವಿಧಾನದ ಮೂಲಕ ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡಲಾಗುತ್ತದೆ. ಸಮೀಕ್ಷೆ ಮಾಡುವುದು ಅಂತ ಅದರ ಹೆಸರು ಹೇಳುವಂತೆ ಸಮೀಕ್ಷೆ ಮಾಡುವುದು ಒಂದು ಸಮೀಕ್ಷಾ ವಿಧಾನ. ಇದರಲ್ಲಿ ಅಭಿಪ್ರಾಯಗಳ ಸಂಗ್ರಹಣೆಗೆ ಹೆಚ್ಚು ಮಹತ್ವವನ್ನು ಕೊಡಲಾಗುತ್ತದೆ. ಆದ್ದರಿಂದ ಸಮೀಕ್ಷಾ ವಿಧಾನವನ್ನು ಸಾಮಾನ್ಯವಾಗಿ ಅಭಿಪ್ರಾಯಗಳನ್ನು ಸಂಗ್ರಹಣೆಗೆ ಬಳಸುತ್ತಾರೆ. ಹಾಗೆ ಮುಂದಿನ ಕ್ವಶನ್, ಸಮೀಕ್ಷಾ ವಿಧಾನ ಈ ಕೆಳಗಿನ ಯಾವುದಕ್ಕೆ ಸೂಕ್ತವಾದುದಲ್ಲ? ಸಮೀಕ್ಷಾ ವಿಧಾನ ಅನ್ನುವಂಥದ್ದು ಈ ಕೆಳಗಿನ 4 ಆಪ್ಷನ್ಗಳಲ್ಲಿ ಯಾವುದಕ್ಕೆ ಇದು ಸೂಕ್ತವಾಗಿಲ್ಲ ಅಂತ ಕೇಳಿದ್ದಾರೆ. ವ್ಯಕ್ತಿತ್ವದ ಅಳತೆಗೆ, ಅಭಿಪ್ರಾಯಗಳನ್ನು ಸಂಗ್ರಹಿಸಲು, ಜನಗಣತಿಗೆ, ಸನ್ನಿವೇಶದ ವಿಶ್ಲೇಷಣೆ. ಇವುಗಳಲ್ಲಿ ಯಾವುದಕ್ಕೆ ಇದು ಸೂಕ್ತವಾದುದಲ್ಲ ಅಥವಾ ಉಪಯೋಗವಾದುದಲ್ಲ ಅಂತ ಕೇಳಿದರೆ ಇದಕ್ಕೆ ಆನ್ಸರ್ ಆಗಿದೆ ವ್ಯಕ್ತಿತ್ವದ ಅಳತೆಗೆ. ವ್ಯಕ್ತಿತ್ವದ ಅಳತೆ ಮಾಡಲಿಕ್ಕೆ ಸಮೀಕ್ಷಾ ವಿಧಾನ ಸೂಕ್ತವಾಗಿಲ್ಲ. ಅಭಿಪ್ರಾಯಗಳನ್ನು ಸಂಗ್ರಹಿಸ್ತಾರೆ, ಜನಗಣತಿಯಲ್ಲೂ ಕೂಡ ಇದು ಉಪಯೋಗ ಆಗುತ್ತೆ, ಒಂದು ಸನ್ನಿವೇಶದ ವಿಶ್ಲೇಷಣೆ ಮಾಡೋಕ್ಕೂ ಕೂಡ ಇದು ಉಪಯೋಗ ಆಗುತ್ತೆ. ಯಾವುದು? ಸಮೀಕ್ಷಾ ವಿಧಾನ. ಆದರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅಳತೆ ಮಾಡಲಿಕ್ಕೆ ಇದು ಸೂಕ್ತವಾದುದಲ್ಲ. ಅದಕ್ಕೆ ಅಂತ ಬೇರೆ ವಿಧಾನ ಇದೆ, ವ್ಯಕ್ತಿ ಅಧ್ಯಯನ ವಿಧಾನವಿದೆ. ಅದರಲ್ಲಿ ವ್ಯಕ್ತಿತ್ವದ ಅಳತೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಆದ್ದರಿಂದ ಸಮೀಕ್ಷಾ ವಿಧಾನ ವ್ಯಕ್ತಿತ್ವದ ಅಳತೆಗೆ ಸೂಕ್ತವಾದುದಲ್ಲ. ಸೊ ಫ್ರೆಂಡ್ಸ್, ಇವತ್ತಿಗೆ ಇವಿಷ್ಟು ಕ್ವಶನ್ಗೆ ಆನ್ಸರನ್ನು ನೋಡಿದರೆ ಸಾಕು. ಮುಂದಿನ ಅವಧಿಯಲ್ಲಿ ಇದನ್ನು ಮುಂದಿನ ಒಂದು ಕ್ವಶನ್ಸ್ಗಳನ್ನು ನೋಡ್ಕೊಳ್ತಾ ಹೋಗುವ. ಇದು ನಿಮಗೆ ಎಕ್ಸಾಮಿಗೆ ಉಪಯೋಗ ಆಗುತ್ತೆ ಅಂದ್ಕೋತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.